ಕೃಷ್ಣ ಬಾಯ್ಲಿ ಬಾರ ಕಂದ. ಮೀರಾ ಕೊಡು. ಬಂದ್ರೆ ಕರ್ಕೋ. ಏನ್ ಮೀರಾ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ? ಬಂದ್ರೆ ಅಂದ್ರೆ ಏನರ್ಥ? ಅವರು ಆ ಮಗುವಿನ ತಾಯಿ, ಅವ್ರ ಹತ್ರ ಹೋಗದೆ ಇರ್ತಾನಾ? ಸುಮ್ನೆ ಏನೇನೋ ಮಾತಾಡ್ಬೇಡ. ಯಾಕೆ ಹಳೆದೆಲ್ಲ ಮರ್ತ್ಬಿಟ್ಟಿಯಾ? ಹಳೇದೆಲ್ಲನಾ? ಕಂದ ಬಾ ಕಂದ. ಬರಲ್ಲ. ಯಾಕಂದ ಹೀಗ್ ಮಾತಾಡ್ತಿದ್ಯಾ? ನಿನ್ಗ ಅಮ್ಮ ಬೇಡ್ವಾ? ಬೇಡ. ಯಾಕಂದ ಅಮ್ಮ ಬೇಡ ಅಂತ್ಯ? ಹಾಗೆಲ್ಲ ಮಾತಾಡಬಾರ್ದು. ಕಂದ ಬಾ, ನಾನ್ ನಿನಗೆ ತಿಂಡಿ ತಿನ್ನಿಸ್ತೀನಿ ಬಾ. ಸೇವಂತಿ. ಅಕ್ಕ, ನೀವ್ ಹೋಗಿ ಶಾಂತಿ ಹೋಮ ಕೂತ್ಕೊಳ್ಳಿ. ಕೃಷ್ಣನ್ನ ನಾನ್ ನೋಡ್ಕೋತೀನಿ. ನಮಗ್ ಸೂತ್ಕ ಬಂದಿದೆ, ಇವಾಗ ಹೋಮ ಎಲ್ಲಿ ಮಾಡಕ್ಕಾಗತ್ತೆ? ಓ ಹೌದಲ್ವಾ? ಯಾಕೋ ಸೇವಂತಿ ಅಕ್ಕನ ಹಣೆ ಬರಹನೆ ಸರಿಲ್ಲ ಅನ್ಸುತ್ತೆ. ದೋಷ ಪರಿಹಾರ ಹೋಮ ಮಾಡ್ಸಕ್ ಹೋದ್ರೆ ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಪಾಪ. ಅಮ್ಮ, ನಾನಿನ್ ಹೊರಡ್ತೀನಿ. ದಯವಿಟ್ಟು ಕ್ಷಮಿಸಿ ಪುರೋಹಿತ್ರೆ, ಪರಿಸ್ಥಿತಿ ಹೀಗಾಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಕರ್ಣ, ಅವ್ರಿಗೆ ದಕ್ಷಿಣೆ ಕೊಡ. ಬೇಡ ಬೇಡ, ಆ ದಕ್ಷಿಣೆನ ನಾನು ಮುಟ್ಟೋ ಹಾಗಿಲ್ಲ. ಯಾಕೆ? ಹೋಮಕ್ಕೆ ಎಲ್ಲ ತಯಾರಿ ಆದ್ಮೇಲೆ ಹೋಮ ನಿಂತೋಗೋದಿದೆಯಲ್ಲ, ಅದು ತುಂಬಾ ದೊಡ್ಡ ಅಪಶಕುನ. ಪೂಜೆ ಪರಿಪೂರ್ಣವಾಗದೆ ನಾನ್ ದಕ್ಷಿಣೆ ತಗೊಂಡ್ರೆ ಅದು ತಪ್ಪಾಗುತ್ತೆ. ಅದು ನಮ್ ವೃತ್ತಿ ಧರ್ಮನೂ ಅಲ್ಲ. ಇದನ್ ತಗೊಂಡ್ರೆ ದೋಷ ನನಗೂ ಬರುತ್ತೆ. ಏನ್ ಹೇಳ್ತಿದ್ದೀರಾ ಪುರೋಹಿತ್ರೆ? ಹೌದು ಕರ್ಣ ಅವ್ರೆ, ಈ ಮನೆಗೆ ಎರಡೆರಡು ದೋಷ ಬಂದಿದೆ. ಒಂದು ನೆನ್ನೆ ಪ್ರಸಾದ ಸುಟ್ಟಿದ್ದು, ಈಗ ಈ ಪೂಜೆ ನಿಂತಿದ್ದು. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಮನೆಯವ್ರಿಗೆ ಮತ್ತೆ ಏನೋ ದೊಡ್ಡ ಗಂಡಾಂತರ ಕಾದಿದೆ ಅನ್ನೋದು ಮುನ್ಸೂಚನೆನೂ ಆಗಿರ್ಬೋದು. ಮನೆ ಮನ್ಸುಗಳ ಮಧ್ಯೆ ಒಡುಗು ಬರ್ಬೋದು, ಅಥವಾ ಮನೆಯವ್ರು ಯಾರ್ದಾನ ಪ್ರಾಣಕ್ಕೆ ಅಪಾಯ ಬರ್ಬೋದು. ದಯವಿಟ್ಟು ಎಲ್ರು ಹುಷಾರಾಗಿರಿ. ಅಲ್ಲ ಪುರೋಹಿತ್ರೆ, ಪೂಜೆ ನಿಂತ್ರೆ ಇಷ್ಟೆಲ್ಲ ದೋಷ ಆಗತ್ತಾ? ಹೌದಮ್ಮ, ಈಗಾಗ್ಲೇ ಮನೆಯಲ್ಲಿ ಅನಾಹುತಗಳ ಮೇಲೆ ಅನಾಹುತ ನಡೀತಿದೆ ಅಂದಾಗ ಅದಕ್ಕೆ ಮಾಡಿಸ್ಬೇಕಾಗಿರೋ ಪರಿಹಾರ ಪೂಜೆಗೂ ಅಡ್ಡಿ ಬರ್ತಿದೆ ಅಂದ್ರೆ ಈಗ ನೀವೊಂದು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ದುಷ್ಟ ಶಕ್ತಿ ಈ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ದಾರಿ ಬಿಟ್ಕೊಡ್ತಿಲ್ಲ ಅಂತ ಅರ್ಥ. ಗಂಡಾಂತರ ಅಂತ ಎಲ್ಲ ಹೇಳ್ತಾ ಇದ್ದೀರಾ, ತುಂಬಾ ಭಯ ಆಗ್ತಿದೆ. ಇದನ್ನ ಸರಿ ಮಾಡ್ಕೊಳ್ಳೋದಾದ್ರೂ ಹೇಗೆ?